ಕನ್ನಡದ ಖ್ಯಾತ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರಂತೆ. ನಿನ್ನೆ ಮಧ್ಯರಾತ್ರಿ ದಿಲೀಪ್ ರಾಜ್ ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿದ್ದು ನಿನ್ನೆ ಮಧ್ಯರಾತ್ರಿ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಹಲವು ಸಿನಿಮಾಗಳಲ್ಲೂ ಕೂಡ ದಿಲೀಪ್ ರಾಜ್ ನಟನೆ ಮಾಡಿದ್ದಾರೆ. ಪತ್ನಿ ಜೊತೆ ಸೇರಿ ಹಲವು ಧಾರಾವಾಹಿಗಳನ್ನ ದಿಲೀಪ್ ನಿರ್ಮಿಸಿದ್ರು. ಬ್ರಹ್ಮಗಂಟು ಸೇರಿ ಹಲವು ಧಾರಾವಾಹಿಗಳ ನಿರ್ಮಾಣ ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಿಲೀಪ್ ರಾಜ್ ಮೋಸ್ಟ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತ. ಕಾರಣ ಕಿರುತೆರೆಯಿಂದ ಹಿರಿತೆರೆ ತನಕ ಕೂಡ ಅಂದ್ರೆ ಬಿಗ್ ಸ್ಕ್ರೀನ್ ನಲ್ಲೂ ಕೂಡ ತಮ್ಮ ನಟನೆ ಮೂಲಕ ಛಾಪು ಮೂಡಿಸಿದವರು ದಿಲೀಪ್ ರಾಜ್. ಬಟ್ ಇದ್ದಕ್ಕಿದ್ದಂತೆ ಬಹಳ ಆಘಾತಕಾರಿ ವಿಚಾರ ಇದು. ಏನಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಮಧ್ಯರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ಬ್ರಹ್ಮಗಂಟು ಕಿರುತೆರೆಯಲ್ಲಿ ಅತಿ ಹೆಚ್ಚಿನ ಸದ್ದು ಸುದ್ದಿಗೆ ಕಾರಣ ಆದಂತಹ ಸೀರಿಯಲ್ ಬರೀ ನಟನೆ ಮಾತ್ರ ಅಲ್ಲ, ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿರುವ ಖ್ಯಾತಿ ಕೂಡ ದಿಲೀಪ್ ರಾಜ್ ಅವರಿಗೆ ಇದೆ ಅಂತ. 1978ರಲ್ಲಿ ಅವರ ಜನನ. ಬಟ್ ಮಧ್ಯರಾತ್ರಿ ಅವರು ಕೂಡ ಪತ್ನಿ ಜೊತೆಗೆ ಸೇರಿ ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ರು. ಬಟ್ ನಿಧನದ ಸುದ್ದಿ ಬರ್ತಾ ಇರೋದು ಬಹಳ ಆತಂಕಕಾರಿ ವಿಚಾರ. ಕಾರಣ ಸಾಯೋ ವಯಸ್ಸಲ್ಲ, ಏನಾಗಿತ್ತು ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಅಪೋಲೋ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ ನಿಧನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ಆರೋಗ್ಯ ಸಮಸ್ಯೆ ಇತ್ತ ಅವ್ರಿಗೆ, ಅಥವಾ ರಾತ್ರೋರಾತ್ರಿ ಏನಾದರೂ ಸಮಸ್ಯೆ ಆಯ್ತಾ, ಆ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ರ, ಇನ್ನಷ್ಟೇ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಆದರೆ ನಿನ್ನೆ ಮಧ್ಯರಾತ್ರಿನೇ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರೋದು. ಮೃತಪಟ್ಟಿದ್ದಾರಂತೆ ದಿಲೀಪ್ ರಾಜ್. ರಾತ್ರಿ ಊಟ ಮಾಡಿ ಮಲಗಿದ್ರು ದಿಲೀಪ್ ರಾಜ್. ಮೇಲಕ್ಕೆ ಏಳಲೇ ಇಲ್ಲ. ತದನಂತರದಲ್ಲಿ ಬೆಳಗ್ಗೆ ಎಬ್ಬಿಸೋದಕ್ಕೆ ಹೋದಾಗ್ಲೇ ಮೃತಪಟ್ಟಿದ್ದಾರೆ ದಿಲೀಪ್ ರಾಜ್. ತಕ್ಷಣ ದಿಲೀಪ್ರನ್ನ ಅಪೋಲೋ ಆಸ್ಪತ್ರೆಗೆ ಕುಟುಂಬಸ್ಥರು ಕರೆದೊಯ್ತಾರೆ. ಏನಾಗಿದೆ ಅಂತ ಗೊತ್ತಾಗಿದೆ. ರಾತ್ರಿಯೇ ಮೃತಪಟ್ಟಿದ್ದಾರೆ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳಿ ಕಳಿಸಿದ್ದಾರಂತೆ. ದಿಲೀಪ್ರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಆಘಾತಕಾರಿ. ಸಾಯೋ ವಯಸ್ಸಲ್ಲ, ಚಿಕ್ಕ ವಯಸ್ಸು. ಮಲಗಿದ್ದಲ್ಲಿಯೇ ಹೃದಯಾಘಾತ ಆಗಿದೆ, ಮೇಲಕ್ಕೆ ಕೇಳಲ್ಲ, ರಾತ್ರಿ ಮಲಗಿದವರು ಅಂತ ಅಂದಾಗ ಕುಟುಂಬಸ್ಥರಿಗೆ ಆತಂಕ ಆಯ್ತು. ಎಬ್ಸೋದಕ್ಕೆ ಹೋದ್ರು, ಎದ್ದೇಳಲಿಲ್ಲ ಅನ್ನೋ ಕಾರಣಕ್ಕೇನೆ ತತ್ಕ್ಷಣಕ್ಕೆ ಅವರನ್ನ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ವೈದ್ಯರು ಹೇಳಿರೋ ಪ್ರಕಾರ ಇಲ್ಲ ಮಧ್ಯರಾತ್ರಿನೇ ಜೀವ ಹೋಗಿದೆ ಅನ್ನೋದ್ರ ಬಗ್ಗೆ ಅವರೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರೇ ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರಿಗೆ ಹೇಳ್ತಾರೆ. ತದನಂತರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ರಾತ್ರಿ ಮಲಗಿದ್ದಲ್ಲಿಯೇ ಅವರು ಜೀವ ಹೋಗುತ್ತೆ ಅಂದ್ರೆ, ಬೆಳಗ್ಗೆದ್ದು ಎಬ್ಸಕ್ ಹೋದ್ರೆ ಯಾಕೆ ಎದ್ದಿಲ್ಲ ಅಂತ ನೋಡಕ್ ಹೋದ್ರೆ ಜೀವ ಹೋಗಿತ್ತು ಅನ್ನುವಂತಹ ವಿಚಾರ ಬಹಳ ಆತಂಕಕಾರಿ ವಿಚಾರ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂತ ಸುದ್ದಿ ಬಂದಾಗ್ಲೇ ಅದೇನಾಗಿತ್ತಪ್ಪ, ಅಷ್ಟು ಹೆಂಗಾಗಿದ್ದವರು, ಫಿಟ್ ಅಂಡ್ ಫೈನ್ ಆಗಿದ್ದವರು, ರಾತ್ರೋರಾತ್ರಿ ನಿಧನ ಅನ್ನುವಂತ ಸುದ್ದಿ ಬರುತ್ತೆ ಅಂತ ಅಂದಾಗ ಬಹಳ ಆತಂಕಕಾರಿ ವಿಚಾರ. ಏನಾಗಿತ್ತು ಎಕ್ಸಾಕ್ಟ್ಲಿ, ಏನ್ ಮಾಹಿತಿ ಕೊಡ್ತೀರಿ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ದಿಲೀಪ್ ರಾಜ್ ನಿಧನ ಆಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಯಾರಿಗೂ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಸ್ಫುರದ್ರೂಪಿ ನಟ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರು ಅಂತಾನೆ ಹೇಳ್ಬೋದು. ಸುಮಾರು 47 ವರ್ಷದ ದಿಲೀಪ್ ರಾಜ್ ಏನಿದ್ದಾರೆ ಅವರು ಮೇಲ್ನೋಟಕ್ಕೆ ಯಾವುದೇ ಆರೋಗ್ಯ ಸಮಸ್ಯೆಯನ್ನ ಹೊಂದಿಲ್ಲ ಅನ್ನೋ ಮಾಹಿತಿ ಇತ್ತು. ಆದ್ರೆ ನಿನ್ನೆ ರಾತ್ರಿ ಅವರಿಗೆ ಹೃದಯಾಘಾತವಾಗಿದೆ ಎನ್ನುವ ಒಂದು ಮಾಹಿತಿ ಅವರ ಕುಟುಂಬದವರಿಗೆ ಗೊತ್ತಾಗುತ್ತೆ. ತಕ್ಷಣವೇ ಅವರನ್ನ ಅಪೋಲೋ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ಆದ್ರೆ ಅವರು ಹಾಸ್ಪಿಟಲ್ಗೆ ಹೋಗುವ ಮುನ್ನವೇ ಸಾವನ್ನಪ್ಪಿದ್ರು ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಾಥಮಿಕ ಮೂಲಗಳ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಸುಮಾರು 11ರಿಂದ 12 ಗಂಟೆ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದ್ರೆ ಅಲ್ಲಿನ ವೈದ್ಯರು ಕೂಡ ಅವರಿಗೆ ಸಾಕಷ್ಟು ಒಂದು ಚಿಕಿತ್ಸೆಯನ್ನ ಕೊಟ್ಟರು. ಒಂದು ಪ್ರಿಮಿನರಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಎಲ್ಲವನ್ನೂ ಕೂಡ ಕೊಟ್ಟಿದ್ರಂತೆ. ಆದ್ರೆ
ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ರು. ಅದೇ ರೀತಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಾಕಷ್ಟು ಏನು ಧಾರಾವಾಹಿಗಳಾಗಿರ್ಬಹುದು ಅಥವಾ ಸಿನಿಮಾದಲ್ಲಿ ಅವರು ಆಕ್ಟ್ ಅನ್ನ ಮಾಡ್ತಾ ಇದ್ರು. ಅದರಲ್ಲೂ ಬ್ರಹ್ಮಗಂಟು, ಅದೇ ರೀತಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಅವರು ಪ್ರಸ್ತುತವಾಗಿ ಬಣ್ಣವನ್ನ ಹಚ್ಚಿದ್ರು. ಆದ್ರೆ ಸುಮಾರು 47 ವರ್ಷಕ್ಕೆ ಅವರಿಗೆ ಹೃದಯಾಘಾತ ಆಯ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಯಾರಿಗೂ ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ರೀತಿಯಲ್ಲಿ ಫಿಟ್ ಅಂಡ್ ಫೈನ್ ಜೀವನವನ್ನ ಅವ್ರು ನಡೆಸ್ತಾ ಇದ್ರು. ಫಿಸಿಕಲಿ ನೀವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ರೀತಿಯ ಜಿಮ್ ಅನ್ನ ಮಾಡ್ತಾ ಇದ್ರು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಅವರಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇರ್ಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಈ ಒಂದು ನಡೆದಿರುವ ಘಟನೆ ಖಂಡಿತವಾಗಿ ಅವರ ಅಭಿಮಾನಿಗಳು ಸೇರಿದಂತೆ ಅವರ ಏನು ಸಹನಟರಾಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ಒಂದು ರೀತಿಯ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಏನು ಅವರ ಕುಟುಂಬಸ್ಥರು ಕೂಡ ಆಸ್ಪತ್ರೆ ಬಳಿ ಬಂದಿದ್ದಾರೆ. ಅವರನ್ನ ಪಾರ್ಥಿವ ಶರೀರವನ್ನ ನೋಡ್ತಾ ಇದ್ದಾರೆ. ಖಂಡಿತವಾಗಿಯೂ ಅವರ ಒಂದು ಅಳು ಅಥವಾ ಅವರ ಒಂದು ಬೇಸರ ಖಂಡಿತವಾಗಿಯೂ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಶ್ರುತಿ, ಖಂಡಿತವಾಗಿಯೂ ಬೇರೆ ಬೇರೆ ನಟ ನಟಿಯರು ಕೂಡ ಆಸ್ಪತ್ರೆಗೆ ಇನ್ನೇನು ಬರ್ತಾರೆ, ಅವರ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಬರ್ತಾರೆ ಅನ್ನೋದು ಪ್ರಾಥಮಿಕ ಮಾಹಿತಿ. ಶ್ರುತಿ, ಓಕೆ ಗಿರೀಶ್, ಈಗ ಕುಟುಂಬಸ್ಥರು ಏನಾದ್ರೂ ಮಾಹಿತಿ ಕೊಡ್ತಾ ಇದಾರಾ? ಯಾವತ್ತಾದ್ರೂ ಅವರಿಗೆ ಸಮಸ್ಯೆ ಕಾಣಿಸ್ಕೊಂಡಿದ್ರ ಬಗ್ಗೆ, ಅಥವಾ ಜಸ್ಟ್ ಮಲಗಿದ್ದಲ್ಲೇ ಹಿಂಗ್ ಜೀವ ಹೋಗುತ್ತೆ ಅಂದ್ರೆ ನಂಬಕ್ಕಾಗಲ್ಲ, ಆಶ್ಚರ್ಯ ಅಂತ ಅನ್ಸುತ್ತೆ. ಇತ್ತೀಚಿನ ಸಾವುಗಳು ಕೂಡ ಹಂಗೆ, ಈಗಿದ್ದವ್ರು ಇನ್ನೊಂದು ಕ್ಷಣಕ್ಕೆ ಇರ್ತಾರ ಇಲ್ವಾ ಅನ್ನುವಂಥದ್ದೇ ಕನ್ಫರ್ಮ್ ಇಲ್ಲ. ಆ ರೀತಿ ಸಾವುಗಳನ್ನ ನೋಡ್ತಾ ಇದೀವಿ. ಕುಟುಂಬಸ್ಥರು ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ? ಯಾವತ್ತಾದ್ರೂ ಏನಾದ್ರೂ ಸಮಸ್ಯೆಗಳನ್ನ ಅನುಭವಿಸಿದ್ರ ದಿಲೀಪ್ ರಾಜ್ ಅಂತ? ಮೇಲ್ನೋಟಕ್ಕೆ ಕುಟುಂಬಸ್ಥರು ಸದ್ಯ ಅವರ ಒಂದು ಸಾವಿನ ದುಃಖದಲ್ಲಿ ಇದ್ದಾರೆ. ಅವರು ಯಾವುದೇ ಒಂದು ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇನ್ನು ಎರಡನೇ ವಿಚಾರವಾಗಿ ಅವರಿಗೆ ಏನು ಹೃದಯ ಸಂಬಂಧಿ ಕಾಯಿಲೆ ಇತ್ತ ಅನ್ನೋ ಒಂದು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಖಂಡಿತವಾಗಿಯೂ ಇರ್ಲಿಲ್ಲ ಅನ್ನೋದು ಅವರ ಹತ್ತಿರ ಇರುವ ಸ್ವಲ್ಪ ಅವರ ಸಂಬಂಧಿಕರ ಮಾತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಹಿಂದೆ ಆ ರೀತಿ ಸಮಸ್ಯೆ ಇದ್ದಿದ್ದೇ ಆಗಿದೆ. ಖಂಡಿತವಾಗಿ ನಮ್ಗೆ ಗೊತ್ತಾಗ್ತಾ ಇತ್ತು. ಆ ರೀತಿಯ ಸಮಸ್ಯೆ ನಮ್ಮ ಒಂದು ಏನು ಒಡನಾಟದಲ್ಲಿ ಕಂಡು ಬಂದಿಲ್ಲ. ಒಂದು ಪಕ್ಷದಲ್ಲಿ ಇದ್ದಿದ್ದೇ ಆಗಿದ್ರೆ ಅವರು ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಆದ್ರೆ ಕೆಲವೊಬ್ಬ ನಟರು ಹೌದು ಅವ್ರಿಗೆ ಸಮಸ್ಯೆ ಇತ್ತು, ಈ ಹಿಂದೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಆದ್ರೆ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರ್ಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಅವರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಕುಟುಂಬಸ್ಥರಿಗೆ ಸಾಮಾನ್ಯವಾಗಿ ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ. ಆದ್ರೆ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಬೇರೆ ರೀತಿಯ ಸಮಸ್ಯೆಗಳು ದಿಲೀಪ್ ರಾಜ್ ಅವರಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಸಡನ್ ಆಗಿ ಈ ರೀತಿ ಆಗಿರೋದು ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಶಾಕ್ ಆಗಿದೆ. ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಶ್ರುತಿ, ಕಾದು ನೋಡ್ಬೇಕಾಗಿದೆ ಯಾವಾಗ ಕುಟುಂಬಸ್ಥರು ಹೇಳಿಕೆಯನ್ನ ನೀಡ್ತಾರೆ ಅಂತ. ಓಕೆ ಗಿರೀಶ್, ಏನಾಗ್ತಾ ಇದೆ ಆಸ್ಪತ್ರೆ ಬಳಿ? ಯಾರಾದ್ರೂ ಅವರ ಸಹ ನಟ ನಟಿಯರು, ಕಿರುತೆರೆ ಸ್ಟಾರ್ಸ್ ಯಾರು ಬರ್ತಾ ಇದ್ದಾರಾ? ಜೊತೆಗೆ ಈಗ ಪಾರ್ಥಿವ ಶರೀರ ಎಲ್ಲಿರೋದು, ಎಷ್ಟೊತ್ತಿಗೆ ಶಿಫ್ಟ್ ಆಗುತ್ತೆ, ಈ ಅಭಿಮಾನಿಗಳಿಗೆ ನೋಡೋದಕ್ಕೆ ಏನಾದ್ರೂ ಅವಕಾಶ ಇರುತ್ತಾ, ಹೆಂಗ್ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ? ಶ್ರುತಿ, ಖಂಡಿತವಾಗಿಯೂ ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಸಂಭವಿಸಿರುವ ಈ ಒಂದು ಸಾವು, ಅದರಲ್ಲೂ ಕೂಡ ಕುಟುಂಬಸ್ಥರು ಆಘಾತದಿಂದ ಹೊರಗಡೆನೆ ಬಂದಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಯಾರು ಕೂಡ ಆಸ್ಪತ್ರೆಯ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲರೂ ಕೂಡ ವಾರ್ಡ್ ನಲ್ಲೇ ಇದ್ದಾರೆ, ಕೆಲವೊಬ್ರು ಮನೆಯಲ್ಲೇ ಇದ್ದಾರೆ. ಯಾಕಂದ್ರೆ ತಮ್ಮ ನೆಚ್ಚಿನ ಕುಟುಂಬ ಸದಸ್ಯನನ್ನ ಅವ್ರು ಕಳ್ಕೊಂಡಿದ್ದಾರೆ. ಇನ್ನೂ ಕೆಲವೆಡೆ ನೋಡ್ತಾ ಹೋದ್ರೆ ನೆಚ್ಚಿನ ನಟನನ್ನ ಅವ್ರು ಕಳ್ಕೊಂಡಿದ್ದಾರೆ, ಸಹನಟನನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಯಾರು ಕೂಡ ಹೇಳಿಕೆಗಳನ್ನ ನೀಡುವ ಒಂದು ಪ್ರಯತ್ನ ಮಾಡ್ತಿಲ್ಲ. ಒಂದು ಎರಡನೇದಾಗಿ ಇದು ತೀರಾ ಮುಂಜಾನೆ ಆಗಿರೋ ಸಂದರ್ಭದಿಂದ ಯಾರು ಕೂಡ ಆಸ್ಪತ್ರೆಗೆ ಇನ್ನು ಭೇಟಿ ನೀಡೋದಕ್ಕೆ ಮನಸ್ಸು ಮಾಡಿಲ್ಲ ಅಂತಾನೆ ಹೇಳ್ಬೇಕು. ಅವ್ರಿಗೆ ವಿಚಾರ ಕೂಡ ತಲುಪಿರೋಲ್ಲ ಕೆಲವೊಬ್ಬರಿಗೆ. ಹೀಗಾಗಿ ವಿಚಾರ ತಲುಪಿದ ಕೂಡಲೇ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾರೆ. ಇನ್ನುಳಿದಂತೆ ಏನು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಇದ್ರ ಅಂತಿಮ ರೂಪುರೇಷೆಗಳು ಕುಟುಂಬಸ್ಥರು ಏನು ಹೇಳಿಕೆಯನ್ನ ಕೊಡ್ತಾರೆ ಅದರ ನಂತರವಷ್ಟೇ ಖಚಿತ ಮಾಹಿತಿ ಗೊತ್ತಾಗುತ್ತೆ. ಶ್ರುತಿ, ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು